ನಮಸ್ಕಾರ. ಮಾತೃಶ್ರೀ ಟಿವಿಗೆ ಸ್ವಾಗತ. ನಾನು ಬಾನು. ಗುಡಿಬಂಡೆ ತಾಲೂಕಿನ ಬೀಚಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕತಿಮ್ಮನಹಳ್ಳಿ, ಕುಪ್ಪಕಟ್ಟನಹಳ್ಳಿ, ಪಂಜೇವನಹಳ್ಳಿ, ತಳವಾರದಿನ್ನೆ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಗಂಭೀರವಾಗಿದೆ. ವರ್ಷಗಳಿಂದ ಚರಂಡಿ ಸ್ವಚ್ಛತೆ ಮಾಡದೆ ಬಿಟ್ಟ ಪರಿಣಾಮ ಗ್ರಾಮಗಳಲ್ಲಿ ದುರ್ವಾಸನೆ, ಕೊಳಚೆ ನೀರು ನಿಲ್ಲುವಿಕೆ ಮತ್ತು ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮಗಳ ಪ್ರಮುಖ ರಸ್ತೆ ಬದಿಗಳಲ್ಲಿ ಚರಂಡಿಗಳು ತುಂಬಿ ಹರಿಯುತ್ತಿವೆ. ಮಳೆ ಬಂದರೆ ಮನೆಗೆ ಕೊಳಚೆ ನೀರು ನುಗ್ಗುವುದು ಸಾಮಾನ್ಯ. ಮಕ್ಕಳು, ವೃದ್ಧರು ಮತ್ತು ಮಹಿಳೆಯರು ಇದರಿಂದ ಹೆಚ್ಚಾಗಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕೊಪ್ಪಕಟ್ಟನಹಳ್ಳಿ ಅಂಗನವಾಡಿ ಕೇಂದ್ರದಲ್ಲಿ ಗಿಡಗಂಟುಗಳು ಬೆಳೆದು ಹಾವು ಹುಳುಗಳ ಭೀತಿ ಹೆಚ್ಚಾಗಿದೆ. ಚಿಕ್ಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ಮತ್ತು ಪೂರ್ವ ಶಿಕ್ಷಣ ನೀಡುವ ಕೇಂದ್ರವೇ ಅಸ್ವಚ್ಛತೆಯಾಗಿದೆ. ಇನ್ನು ವಿದ್ಯುತ್ ಸಂಪರ್ಕ ಇಲ್ಲದಿರುವ ಕಾರಣ ಬೆಳಕು, ಫ್ಯಾನ್ ಇಲ್ಲದ ಪರಿಸ್ಥಿತಿಯಲ್ಲಿ ಮಕ್ಕಳು ಅಧ್ಯಯನ ಮಾಡುತ್ತಿರುವುದು ಮಾನವೀಯ ಪ್ರಶ್ನೆ ಎತ್ತುತ್ತಿದೆ. ಕೆಲ ವಿದ್ಯುತ್ ಕಂಬಗಳಲ್ಲಿ ಹಗಲು ರಾತ್ರಿ ದೀಪಗಳು ನಿರಂತರವಾಗಿ ಉರಿಯುತ್ತಿದ್ದು ಸರ್ಕಾರದ ಹಣ ವ್ಯರ್ಥವಾಗುತ್ತಿದೆ. ಈ ಬಗ್ಗೆ ಹಲವು ಬಾರಿ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಚರಂಡಿ ಸ್ವಚ್ಛತೆ, ಅಂಗನವಾಡಿ ಆವರಣ ಸ್ವಚ್ಛತೆ ಹಾಗೂ ವಿದ್ಯುತ್ ಸಮಸ್ಯೆ ಪರಿಹಾರಕ್ಕೆ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಬೀಚಗನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಲೋಕೇಶ್ ಜಿಎನ್ ಅವರು ಹೇಳಿದ್ದಾರೆ. ಗ್ರಾಮಗಳಲ್ಲಿ ಚರಂಡಿಗಳ ಅಶುಚಿತ್ವದ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. 15 ದಿನದೊಳಗೆ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತಾ ಕಾರ್ಯ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸರ್, ನಮ್ಮ ಹೆಸರು ಕವಿತಾ ಅಂತ. ನಮ್ಮ ಚರಂಡಿಗಳು ಕ್ಲೀನ್ ಮಾಡೋವಾಗ ನೋಡಿದ್ರೆ ಬರ್ತೀವಿ, ಓಟ್ ಹಾಕೋವಾಗ ಎಲ್ಲರೂ ಬರ್ತೀವಿ, ಎಲ್ಲ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತು ಚರಂಡಿ ಕ್ಲೀನ್ ಮಾಡೋಕ್ಕೂ ಬರಲ್ಲ. ನಾವು ಕರೆದ್ರೂ ಸಮೇತ ಬರ್ತೀವಿ ಅಂತ ಹೇಳ್ತಾರೆ, ಮತ್ತೆ ಬರೋಕ್ಕೆ ಹೋಗಲ್ಲ. ನಲ್ಲಿಗಳ ಹತ್ರ ನೋಡಿದ್ರೂ ಕ್ಲೀನಸ್ ಇಲ್ಲ. ಬೀಚಿಂಗ್ ಹಾಕಿ ಅಂದರೆ ಹಾಕ್ತೀವಿ ಅಂತ ಹೇಳ್ತಾರೆ, ಬರೋದು ಇಲ್ಲ. ಈ ಕಡೆ ಮುಖ ಸಮೇತ ಇಕ್ಕಲ್ಲ ಸರ್. ಓಟ್ ಕೇಳೋವಾಗ ಮಾತ್ರ ಗ್ಯಾರಂಟಿಯಾಗಿ ವರ್ಷಕ್ಕೆ 4-5 ಸಲ ಆಗಿರಲಿ, ಅವಾಗ ಓಟ್ ಕೇಳೋವಾಗ ಮಾತ್ರ ಬರ್ತಾರೆ. ಮತ್ತು ಬೇರೆ ಕಾರಣಕ್ಕೆ ಯಾವುದಕ್ಕೂ ಬರೋದೇ ಇಲ್ಲ ಸರ್. ಸರ್, ನಮ್ಮ ಗ್ರಾಮ ಬಂದು ಗುಡಿಬಂಡೆ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇದು ಬೀಚಗನಹಳ್ಳಿ ಪಂಚಾಯತಿ ಸರ್. ನಿಮ್ಮೂರು ಯಾವುದು? ಚಿಕ್ಕತಮ್ಮನಹಳ್ಳಿ. ಹಾಂ ಸರ್. ಎಷ್ಟು ಬಾರಿ ನಿಮ್ಮ ಪಂಚಾಯತಿ ಪಿಡಿಒ ಆಡ್ತೀವಿ ಅಂತ ಹೇಳ್ತಾರೆ ಸರ್. ಆ ಕಡೆ ಮಾತ್ರ ಹೇಳ್ತಾರೆ ಅಷ್ಟೇ ಸರ್. ಮನೆ ಹತ್ರ ಬಂದು ಯಾವತ್ತೂ ಕೇಳೋದೇ ಇಲ್ಲ ಸರ್ ಅವರು. ನಾವೇ ನಮ್ಮ ಮನೆ ಹತ್ರ ಕ್ಲೀನಾಗಿರಬೇಕು ಅಂತ ಹೇಳ್ಬಿಟ್ಟು ನಾವೇ ತಿಂಗಳಿಗೆ 2 ಸಲ ನಾವೇ ಕ್ಲೀನ್ ಮಾಡ್ಕೊತೀವಿ ಸರ್. ಯಾರೂ ಬರೋದೇ ಇಲ್ಲ ಈ ಕಡೆ, ಸುಮ್ಮನೆ ಹೇಳ್ತಾರೆ ಅಷ್ಟೇ ಸರ್. ಹಿಂದೆಯಲ್ಲೇ ನೀವು ಕ್ಲೀನ್ ಮಾಡಿಕೊಡ್ತೀರಾ. ಇನ್ನು ಈಗಾಗಲೇ ಸಾಂಕ್ರಾಮಿಕ ರೋಗಗಳ ತುತ್ತಾಗುವ ಪರಿಸ್ಥಿತಿಯಲ್ಲಿ ಗ್ರಾಮಗಳಿದ್ದಾವೆ. ಇದಕ್ಕೇನು ಉತ್ತರ ಕೊಡ್ತೀರಾ? ನಮ್ಮ ಹೆಸರು ಲೋಕೇಶ್ ಅಂತ. ನಾನು ಬೀಚಗನಹಳ್ಳಿ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದೀನಿ ಕಳೆದ 3ರಿಂದ 4 ತಿಂಗಳುಗಳಿಂದ. ಸೊ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ 16ರಿಂದ 18 ಗ್ರಾಮಗಳು ಬರುತ್ತೆ. ಕಂದಾಯ, ಮಜರಾ ಎಲ್ಲವೂ ಸೇರಿಕೊಂಡು ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಿಗೆ ಏನು ಕರ್ನಾಟಕ ಗ್ರಾಮ ಪಂಚಾಯತ್ ಮತ್ತು ಪಂಚಾಯತ್ ಅಧಿನಿಯಮ ಪ್ರಕರಣ 58ರ ಪ್ರಕಾರಗಳಂತೆ ಏನೇನು ಕಾರ್ಯನಿರ್ವಹಿಸಬೇಕಾಗಿದೋ ಎಲ್ಲ ನಿರ್ವಹಿಸ್ತಾ ಇದ್ದೀವಿ. ಅದರಲ್ಲೂ ಹೆಚ್ಚಾಗಿ ಮೂಲಭೂತವಾಗಿ ಗ್ರಾಮಗಳ ಸಮಸ್ಯೆಗಳಲ್ಲಿ ಬರ್ತಕ್ಕಂಥ ಕುಡಿಯೋ ನೀರು, ಬೀದಿ ದೀಪ, ವಿದ್ಯುತ್ತು ಮತ್ತು ನೈರ್ಮಲ್ಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಬೇಕೋ ನಿಯಮಿತವಾಗಿ ತಗೊಳ್ತಿದ್ದೀವಿ. ಈಗ ತಮ್ಮಿಂದ ಕೇಳ್ಪಟ್ಟನಿಗೆ ಕೆಲವು ಗ್ರಾಮಗಳ ಇದರತ್ತ ಅನೈರ್ಮಲ್ಯತೆ ಇದೆ ಅಂತ ತಾವು ಹೇಳಿದ್ರಿ. ನಾವು ಕೂಡ ಇತ್ತೀಚೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಕಂದಾಯ ಗ್ರಾಮ ಮತ್ತು ಉಪಗ್ರಾಮಗಳು ಮಾಡಬೇಕು ಅಂದಾಗ ನಾವು ಮನೆ ಸರ್ವೆ ಮಾಡುವಾಗ ಎಲ್ಲವೂ ಕೂಡ ನಾನು ವೀಕ್ಷಣೆ ಮಾಡಿದ್ದೆ. ಅಂಥ ಸಂದರ್ಭಗಳಲ್ಲಿ ಕೆಲವು ಕಡೆ ಇದೆ, ಇಲ್ಲ ಅಂತ ಹೇಳಿಲ್ಲ ನಾನು. ಅವುಗಳನ್ನ ನಮ್ಮ ಸಿಬ್ಬಂದಿ ಜೊತೆಗೆ ತೆಗೆದುಕೊಂಡು ಆ ಅನೈರ್ಮಲ್ಯನ ನಾವು ತೆರವುಗೊಳಿಸಿ ಶುಚಿಯಾಗಿ ಮಾಡ್ತೀವಿ. ಸರಿ, ಸುಮಾರು ವರ್ಷಗಳೇ ಕಳೆದಂಗಿದೆ ಸರ್. ಅಲ್ಲಿ ಏನು ಅಲ್ಲಿ ಕೊಳಚೆ ನೀರು ನಿಂತೋದಕ್ಕೆ ಕಾರಣ ಏನು? ಅದು ಮೂಲವಾಗಿ ಎಲ್ಲಿ ಸ್ವಚ್ಛತೆ ಮಾಡಿ. ಓಕೆ, ಎಷ್ಟು ದಿನದಲ್ಲಿ ಮಾಡ್ತೀವಿ ಸರ್? ಕಳೆದ ಇನ್ನೂ ಒಂದು 15-20 ದಿನದಲ್ಲಿ ನೋಡಿ ಪರಿಶೀಲನೆ ಮಾಡಿ ಅಲ್ಲಿ ಯಾವ ರೀತಿ ಅಗತ್ಯ ಕ್ರಮ ಕೈಗೊಳ್ಳಬೇಕೋ ಆ ರೀತಿ ಕೈಗೊಳ್ಳಿ. ನಮ್ಮ ವರದಿ ಇಲ್ಲಿಯವರೆಗೆ. ನಾನು ನಿಮ್ಮೊಂದಿಗೆ ಬಾನು. ಮುಂದಿನ ಸುದ್ದಿಗಳೊಂದಿಗೆ ಮರಳುತ್ತೇವೆ.